ಎಸ್ ಕೆಲವು ತಿಂಗಳುಗಳ ಹಿಂದೆ ನಾವು ಬಾಗೂರು ಚೆನ್ನಕೇಶವ ದೇವಾಲಯಕ್ಕೆ ನಾವೆಲ್ಲ ಮಠಾಧೀಶರು ವೈಕುಂಠ ಏಕಾದಶಿ ಸಂದರ್ಭದಲ್ಲಿ ವಿಶೇಷ ದರ್ಶನಕ್ಕೆ ನಾವೆಲ್ಲರೂ ಕೂಡ ಹೋದಂಥ ಸಂದರ್ಭದಲ್ಲಿ ನಡೆದಂಥ ಘಟನೆ ಇದು. ಅಲ್ಲಿ ಗರ್ಭಗುಡಿಯ ಮುಂದಿರುವಂಥ ಪ್ರಾಂಗಣದಲ್ಲಿ ಪೂಜಾರಿಗಳ ಹೆಣ್ಣುಮಕ್ಕಳು ಒಳಗಡೆ ಪ್ರವೇಶ ಮಾಡ್ತಾರೆ. ಅದನ್ನು ನಮ್ಮನ್ನು ಹೊರಗಡೆ ನಿಲ್ಲಿಸ್ಬಿಟ್ಟು ಒಂದು ರೀತಿಯ ಅಸಮಾನತೆಯನ್ನು, ಜಾತಿ ಪದ್ಧತಿಯನ್ನು ಅವರು ಮಾಡಿದ್ದನ್ನು ನೋಡಿ ಒಂದು ಕ್ಷಣ ನಾವು ಕೂಡ ಭಾವುಕರಾದ್ವಿ. ತಂತ್ರಜ್ಞಾನದ ಇವತ್ತಿನ ಕಾಲದೊಳಗಡೆ, ಸಂವಿಧಾನ ಆಚರಣೆಯಲ್ಲಿರುವಂಥ ಇವತ್ತಿನ ಸಂದರ್ಭದೊಳಗಡೆ ಈ ರೀತಿಯ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳುವಂಥ ಜನ ಇದ್ದಾರಲ್ಲ ಅಂಥೇಳಿ ಮನಸ್ಸಿಗೆ ನೋವಾಯಿತು. ಅದರ ಹಿನ್ನೆಲೆಯಲ್ಲಿ ನಾವೆಲ್ಲ ಮಠಾಧೀಶರು, ಅನೇಕ ಮಠಾಧೀಶರು ನನ್ನ ಜೊತೆಯಲ್ಲಿ ಭಾಗಿಯಾದರು. ಅನೇಕ ಸಂದರ್ಭಗಳಲ್ಲೂ ಕೂಡ ಅನೇಕ ಮಠಾಧೀಶರಿಗೆ ಈ ರೀತಿಯ ಒಂದು ಸಂದರ್ಭ ಒದಗಿ ಬಂದಿದೆ. ಅವ್ರು ಯಾರೂ ಕೂಡ ಮಾಧ್ಯಮದ ಮುಂದಾಗಲಿ ಅಥವಾ ಸಾರ್ವಜನಿಕವಾಗಿ ಅದನ್ನು ಚರ್ಚೆ ಮಾಡಲಿಕ್ಕೆ ಅವ್ರು ಯಾರೂ ಕೂಡ ಮುಂದಾಗಿಲ್ಲ. ನಾನು ಅವರೆಲ್ಲರ ಧ್ವನಿಯಾಗಿ ನಿನ್ನೆ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಈ ಒಂದು ವಿಚಾರವನ್ನು ನಾವು ಪ್ರಸ್ತಾಪ ಮಾಡಿದ್ವಿ. ಯಾವುದೇ ದೇವಾಲಯಗಳು, ಮಠಗಳು ಜಾತಿಯನ್ನು, ಅಸ್ಪೃಶ್ಯತೆಯನ್ನು, ಅಸಮಾನತೆಯನ್ನು ಖಂಡಿತ ಮಾಡಬಾರ್ದು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಮುಜರಾಯಿ ದೇವಾಲಯಗಳು, ಸರ್ಕಾರಿ ಆಡಳಿತದಲ್ಲಿರುವಂಥ ಮುಜರಾಯಿ ದೇವಸ್ಥಾನಗಳು ಕೂಡ ಈ ರೀತಿ ಆಚರಣೆ ಆಗ್ತಾಯಿದೆ ಅನ್ನುವಂಥದ್ದು ಕೂಡ ಅತ್ಯಂತ ಬೇಸರದ ಸಂಗತಿ ಅನ್ನುವಂಥದ್ದು. ಬಸವಣ್ಣನವರ ಕನಸು ಏನಿತ್ತು, ಕನಕದಾಸರ ಆಶಯ ಏನಿತ್ತು, ಎಲ್ಲರೂ ಸಮಾನರು ಅನ್ನುವಂಥದ್ದು, ಎಲ್ಲರನ್ನೂ ಕೂಡ ಸರಿಸಮಾನವಾಗಿ ಕಾಣುವಂಥ, ನಾವೆಲ್ಲರೂ ಕೂಡ ಒಂದೇ ಅನ್ನುವಂಥ ಭಾವನೆಗಳು ಸಮಾಜದಲ್ಲಿ ಮೂಡಿದಾಗ ಪ್ರೀತಿಯಿಂದ, ವಿಶ್ವಾಸದಿಂದ, ಅನ್ಯೋನ್ಯತೆಯಿಂದ ಸಹಬಾಳ್ವೆ, ಸಾಮರಸ್ಯ ಮೂಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರವನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೀನಿ. ಯಾವುದೇ ಮಠ ಮಂದಿರಗಳಲ್ಲಿ ಈ ರೀತಿಯ ಒಂದು ಜಾತಿ ಪದ್ಧತಿ, ಅಸ್ಪೃಶ್ಯತೆ ಸಂಪೂರ್ಣವಾಗಿ ನಿಷೇಧ ಆಗಬೇಕು, ಸಂಪೂರ್ಣವಾಗಿ ಇದು ಅಲ್ಲಿಂದ ಮುಕ್ತವಾಗಬೇಕು ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ ಅನ್ನುವಂಥದ್ದು. ಈ ಹಿಂದೆನೂ ಕೂಡ ಅದೇ ದೇವಾಲಯಗಳಲ್ಲಿ ನಾನು ಒಂದು 10 ವರ್ಷಗಳ ಹಿಂದೆ ಹೋದಂಥ ಸಂದರ್ಭದಲ್ಲೂ ಕೂಡ ಗರ್ಭಗುಡಿ ಪ್ರವೇಶ ಮಾಡಿದರು ಒಬ್ಬ ಕುರುಬ ಸಮುದಾಯದ ಸ್ವಾಮಿಗಳು ಅನ್ನೋ ಕಾರಣಕ್ಕಾಗಿ ಇಡೀ ದೇವಾಲಯನ ಸ್ವಚ್ಛ ಮಾಡಿದರು ಅಂಥೇಳಿ ಅಲ್ಲಿನ ಕೆಲವರು ಗ್ರಾಮಸ್ಥರು ನನಗೆ ಹೇಳಿದರು ಅನ್ನುವಂಥದ್ದನ್ನು ಕೇಳಿ ಮನಸ್ಸಿಗೆ ನೋವಾಯಿತು. ಯಾವ ಕಾರಣಕ್ಕಾಗಿ ದೇವಾಲಯನ ತೊಳೆದ್ರು, ಏನು ಅವರ ಉದ್ದೇಶ ಇತ್ತು ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ ಅಂತೇಳಿ. ಇದು ಮುಂದುವರಿಬಾರ್ದು. ಎಲ್ಲ ದೇವಾಲಯಗಳು ಮುಕ್ತ ಆಗಲಿ, ಎಲ್ಲ ಮಠಗಳು ಸಮಾನತೆಯನ್ನು ಕಾಪಾಡುವಲ್ಲಿ ಮುಂದೆ ಬರಬೇಕು ಅನ್ನುವಂಥದ್ದನ್ನಷ್ಟೇ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಎಲ್ರಿಗೂ ನಮಸ್ಕಾರ.